ಇನ್ನು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅಮಾನತಾಗಿದೆ. ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣದಲ್ಲಿ ಡಿಸಿಪಿಯ ತಲೆದಂಡವಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಲೋಪ ಎಸಗಿದ್ದಾರೆ ಎನ್ನುವಂತಹ ಒಂದು ಆರೋಪದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಿರುವುದು. ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಜೀವ್ ಈಗ ಅಮಾನತಾಗಿರುವಂತಹ ಪೊಲೀಸ್ ಅಧಿಕಾರಿ. ಇನ್ನು ಡಿಸಿಪಿ ರಾಜೀವ್ ಅವರನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಸರಿಯಾಗಿಲ್ಲ, ಲಾ ಅಂಡ್ ಆರ್ಡರ್ ನೆಟ್ಟಿಗಿಲ್ಲ ಅಂತ ಹೇಳಿ ವಿಪಕ್ಷಗಳು ಹಾಗೂ ಅನೇಕ ನಾಯಕರು, ಬೇರೆ ಬೇರೆ ಪಕ್ಷದ ನಾಯಕರು ಇದ್ರ ಬಗ್ಗೆ ಮಾತಾಡ್ತಿದ್ರು. ಯಾವಾಗ ಕಾಪಾಡ್ತಾರೆ, ಸುವ್ಯವಸ್ಥೆ ಎಲ್ಲಿದೆ, ಲಾ ಅಂಡ್ ಆರ್ಡರ್ ಕರೆಕ್ಟ್ ಆಗಿ ಇನ್ ಆರ್ಡರ್ ಇಲ್ವೇ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಅವರನ್ನ ಕರ್ತವ್ಯ ಲೋಪದ ಅಡಿಯಲ್ಲಿ ಅಮಾನತು ಮಾಡಲಾಗಿದೆ. ಇದಕ್ಕೂ ಮುಂಚೆ ಆ ಒಂದು ಸ್ಟೇಷನ್ಗೆ ಏನೋ ಅವರ ಅಂಜಲಿ ಅವರ ಅಜ್ಜಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋಕೆ ನಿರಾಕರಣೆ ಮಾಡಿದ್ರ ಜೊತೆಗೆ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ವಿಫಲವಾದಂತಹ SI ಹಾಗೂ WHC ವುಮೆನ್ ಹೆಡ್ ಕಾನ್ಸ್ಟೇಬಲ್ ಅನ್ನು ಕೂಡ ರೇಣುಕಾ ಸುಕುಮಾರ್ ಅವರು ಅಮಾನತು ಮಾಡಿದ್ರು. ಈಗ ಡಿಸಿಪಿಯ ಅಮಾನತಾಗಿದೆ. ರೈಟ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಗೃಹ ಸಚಿವರು ಒಂದು ದಿನದಲ್ಲಿ 2 ದಿನದಲ್ಲಿ ಭೇಟಿ ಆಗ್ತಾರೆ ಅಂತ ಹೇಳ್ತಾ ಇದ್ರು ಸಂತ್ರಸ್ತೆಯ ಕುಟುಂಬಸ್ಥರನ್ನ. ಅದಕ್ಕೂ ಮುಂಚೆನೆ ಈ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿರೋದು, ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಯೊಬ್ಬರನ್ನ ಈ ರೀತಿ ಅಮಾನತು ಮಾಡೋದಕ್ಕೆ ಕೇವಲ ಒಂದೇ ಪ್ರಕರಣ ಕಾರಣ ಆಗೋದಿಲ್ಲ ರಾಹುಲ್. ಈ ಹಿಂದೆ ನೇಹಾ ಹಿರೇಮಠ್ ಹತ್ಯೆ ಕೂಡ ಆಗಿತ್ತು. ಇದನ್ನು ಹೊರತುಪಡಿಸಿದಂತೆ ನಗರದಲ್ಲಿ ಅನೇಕ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ಪ್ರಕರಣ ದಾಖಲಾಗಿದ್ದು, ವರದಿಯಾಗಿದ್ವು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಸಾರ್ವಜನಿಕರೇ ಪೊಲೀಸರ ವಿರುದ್ಧ ಆಕ್ರೋಶಗೊಂಡಿದ್ರು. ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಪೊಲೀಸರ ವಿರುದ್ಧ ಗರಂ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಸೃಷ್ಟಿಯಾಗಿತ್ತು. ಆ ಕಾರಣಕ್ಕಾಗಿ ಉನ್ನತ ಹುದ್ದೆಯಲ್ಲಿರುವಂತಹ ಪಿ ರಾಜೀವ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಆಗಿದ್ದಂತ ಪಿ ರಾಜೀವ್ ಅವರನ್ನ ಇದೀಗ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದಕ್ಕಿಂತ ಮೊದಲು ಈಗಾಗಲೇ ನೀವು ಹೇಳಿದಂತೆ ಇಬ್ಬರ ತಲೆದಂಡು ಕೂಡ ಕಾನೂನು ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಆಗಿರುವಂತದ್ದು. ಇಲ್ಲಿ ಆರೋಪಿ ವಿರುದ್ಧ ಕಂಪ್ಲೇಂಟ್ ತೆಗೆದುಕೊಂಡು 1 ವಾರದ ಮೊದಲೇ ಬಂದ್ರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅನ್ನುವಂಥದ್ದು ಬಲವಾಗಿ ಕೇಳಿ ಬಂದಂತ ಆರೋಪ. ಆ ಹಿನ್ನೆಲೆಯಲ್ಲಿ ಕೂಡ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿನ WHC ಅನ್ನು ಕೂಡ ಅಮಾನತು ಮಾಡಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಬಹುದು. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರೋದಕ್ಕೆ ಸರ್ಕಾರ ಈ ರೀತಿಯಾದಂತಹ ಒಂದು ದಿಟ್ಟ ಕ್ರಮ ಕೈಗೊಂಡಿರುವಂತದ್ದು. ರೈಟ್ ಪ್ರಕಾಶ್, ಈಗ ನೇಹಾ ಹತ್ಯೆ ಪ್ರಕರಣ ಆಯಿತು, ಅದಾದ ನಂತರ ಅಂಜಲಿ ಹತ್ಯೆ ಪ್ರಕರಣ ಆಯಿತು. ಸಾರ್ವಜನಿಕರಿಂದಲೂ ಕೂಡ ಹುಬ್ಬಳ್ಳಿಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇತ್ತು. ಯಾವ ರೀತಿ ಒಂದು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಿದ್ದಾರೆ ಈ ಥರ ಎಲ್ಲ. ಹಾಗೂ ಪರಮೇಶ್ವರ್ ಅವರು ಇನ್ನೂ ಕೂಡ ಅಂಜಲಿ ಅವರ ಕುಟುಂಬಸ್ಥರನ್ನ ಭೇಟಿ ಆಗಿಲ್ಲ. ನಾಳೆ ಅಥವಾ ನಾಡಿದ್ದು ಹೋಗ್ತಾರೆ ಅಂತ ಹೇಳಿ ಬರ್ತಾರೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅವರು ಬರೋಕ್ಕಿಂತ ಮುಂಚೆನೆ ಈ ಒಂದು ಸಸ್ಪೆನ್ಷನ್ ಆಗಿರೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್, ಈಗ ಗೃಹ ಸಚಿವರು ಬಂದಾಗ ಸಾಮಾನ್ಯವಾಗಿ ಮಾಧ್ಯಮಗಳು, ಸಾರ್ವಜನಿಕರು ಉತ್ತರ ಕೊಡ್ಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅನ್ನುವಂಥದ್ದನ್ನ ಹೇಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾವ ಕ್ರಮ ಕೈಗೊಂಡಿದೆ ಅನ್ನೋದನ್ನ ಉತ್ತರ ಕೊಡ್ಬೇಕಾದಂತ ಅನಿವಾರ್ಯತೆ ಗೃಹ ಸಚಿವರು ಕೂಡ ಇರುತ್ತೆ. ಹಾಗಾಗಿನೇ ಇಂಥದೊಂದು ಕ್ರಮ ಕೈಗೊಂಡಿರುವಂತದ್ದು ಪೊಲೀಸ್ ಇಲಾಖೆಯಲ್ಲಿ ಶಿಸ್ತನ್ನ ತರಲು ಮತ್ತು ಈ ಪ್ರಾಮಾಣಿಕತೆಯನ್ನ ಉಳಿಸ್ಕೊಳ್ಳೋದಕ್ಕೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಹಾಗಾಗಿನೇ ಈಗ ಕಳೆದ ನೇಹಾ ಹತ್ಯೆ ಆದಾಗಿನಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ರು. ಈ ಅನೇಕ ಪ್ರತಿಭಟನೆಗಳು, ಸ್ವತಃ ಮಠಾಧೀಶರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿತ್ತು. ಮತ್ತು ಈ ಸಾರ್ವಜನಿಕರು ಬೀದಿಗಿಳಿಯೋದಕ್ಕೆ, ಹೊರಗೆ ಬರೋದಕ್ಕೆ ಭಯ ಪಡ್ತಿದ್ರು. ವಿಶೇಷವಾಗಿ ಮಹಿಳೆಯರಂತೂ ಅತ್ಯಂತ ಭಯಭೀತರಾಗಿದ್ರು. ಹಾಗಾಗಿ ಇಲ್ಲಿ ಈ ಕ್ರಮವನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಸರ್ಕಾರಕ್ಕೆ ಸೃಷ್ಟಿಯಾಗಿತ್ತು. ಹಾಗಾಗಿನೇ ಈ ಕ್ರಮವನ್ನ ಸರ್ಕಾರ ತೆಗೆದುಕೊಂಡಿರುವಂತದ್ದು ರಾಹುಲ್. ರೈಟ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.